ನಮಸ್ತೆ, ನಾನು ಸವಿವಾಣಿ ಚಾನಲಿಂದ ವಾಣಿ ಮಾತಾಡ್ತಾ ಇರೋದು. ನಾವಿವತ್ತು ಮಸ್ಸೊಪ್ಪು ಸಾರು ಯಾವ ಥರ ಮಾಡೋದು ಅನ್ನೋದನ್ನು ನೋಡೋಣ. ಸವಿವಾಣಿ ಚಾನಲ್ನ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನಿಲ್ಲಿ ಮೆಂತ್ಯ ಸೊಪ್ಪು ಮತ್ತು ಕೀರೆ ಸೊಪ್ಪು ಎರಡನ್ನೂ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. 4-5 ಥರ ಸೊಪ್ಪುಗಳನ್ನ ಮಿಕ್ಸ್ ಮಾಡಿನೂ ಹಾಕ್ಬೋದು, ಬರೀ ಮೆಂತ್ಯ ಸೊಪ್ಪಲ್ಲಿ ಬೇಕಾದ್ರೂ ಮಾಡ್ಬೋದು. ಸೊಪ್ಪನ್ನು ತುಂಬ ಸಣ್ಣದಾಗಿ ಬಿಡಿಸ್ಕೊಳ್ಳೋದೇನು ಬೇಕಿಲ್ಲ, ಸ್ವಲ್ಪ ದೊಡ್ಡದಾಗಿ ಬಿಡಿಸ್ಕೋಬೋದು. ಸೊಪ್ಪುಗಳನ್ನ ಒಂದು ದೊಡ್ಡ ಪಾತ್ರೆಗೆ ಹಾಕಿ, ಸೊಪ್ಪು ಅರ್ಧ ಇದ್ದರೆ ಪಾತ್ರೆ ತುಂಬ ನೀರು ಹಾಕಬೇಕು. ಅರ್ಧ ಗಂಟೆ ನೆನೆಸಿಡಿ, ಮಣ್ಣಿದ್ರೆ ಎಲ್ಲ ಸಪ್ರೇಟ್ ಆಗುತ್ತೆ. ಸೊಪ್ಪನ್ನು 2 ಸಲ ನೀರು ಹಾಕಿ ಕ್ಲೀನ್ ಮಾಡ್ಕೊಳ್ಳಿ. ಮಸ್ಸೊಪ್ಪು ಸಾರಿಗೆ ಬೇಕಿರೋ ಬೇರೆ ಪದಾರ್ಥಗಳು: ಕಟ್ ಮಾಡಿಟ್ಕೊಂಡಿರೋವಂಥ ಹಸಿಮೆಣಸಿನ್ಕಾಯಿ 5-6, ದಪ್ಪಗೆ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿ, ಜಜ್ಜಿಟ್ಕೊಂಡಿರೋವಂಥ ಬೆಳ್ಳುಳ್ಳಿ, ಸಣ್ಣಗೆ ಕಟ್ ಮಾಡಿಟ್ಕೊಂಡಿರೋವಂಥ ಈರುಳ್ಳಿ, ಧನಿಯಾ ಪುಡಿ 2 ಸ್ಪೂನು, ಅರಿಶಿಣ ಪುಡಿ 1/4 ಸ್ಪೂನು, ಜೀರಿಗೆ ಮೆಣಸು ಅರ್ಧ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು. ಒಗ್ಗರಣೆಗೆ ಎಣ್ಣೆ ಮತ್ತು ಸಾಸಿವೆ, ತೊಗರಿಬೇಳೆ ಅರ್ಧ ಬಟ್ಲು, ಹುಣಸೆ ಹಣ್ಣು ಸ್ವಲ್ಪ. ಹುಣಸೆ ಹಣ್ಣಿಗೆ ನೀರು ಹಾಕಿ ಒಂದು ಅರ್ಧ ಗಂಟೆ ನೆನೆಸಿ, ತಕ್ಷಣ ಉಪಯೋಗಿಸ್ಬೇಕು ಅಂದರೆ ಬಿಸಿನೀರು ಹಾಕಿ ನೆನೆಸಿಟ್ಕೋಬೋದು. ತೆಂಗಿನಕಾಯಿ ತುರಿ ಸ್ವಲ್ಪ, ಟೊಮೊಟೊ ಹಾಕೋರು ಹಾಕೋಬೋದು. ಕ್ಲೀನ್ ಮಾಡಿಟ್ಕೊಂಡಿರೋವಂಥ ಸೊಪ್ಪಿಗೆ ಹಸಿಮೆಣಸಿನ್ಕಾಯಿ, ದಪ್ಪದಾಗಿ ಕಟ್ ಮಾಡಿಟ್ಕೊಂಡಿರೋವಂಥ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಎಲ್ಲನೂ ಕುದಿಯೋಕ್ಕೆ ಇಡೋಣ. ಸೊಪ್ಪು ಕುದೀತಾ ಇರಬೇಕಾದ್ರೆ ಚೆನ್ನಾಗಿ 2 ಸಲ ಕಲಸಿ ಒಂದು 10 ನಿಮಿಷ ಸೊಪ್ಪನ್ನು ಬೇಯಿಸಿ. ಅದು ಸ್ವಲ್ಪ ಡಾರ್ಕ್ ಕಲರ್ ಆಗುತ್ತೆ, ಅವಾಗ ಬೆಂದಿದೆ ಅಂತ ಅರ್ಥ. ಸೊಪ್ಪನ್ನು ತಣ್ಣಗೆ ಆರೋಕ್ಕೆ ಬಿಡಿ. ನಾನು ಒಂದು ಸಣ್ಣ ಕುಕ್ಕರ್ಗೆ ಡೈರೆಕ್ಟಾಗಿ ಬೇಳೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಬೇಳೆಗೆ ತುಂಬ ನೀರು ಹಾಕಬಾರ್ದು, ಬೇಳೆ ಮುಳುಗುವಷ್ಟು ನೀರು ಹಾಕಿದ್ರೆ ಸಾಕು. ನೀರು ತುಂಬ ಹಾಕ್ಕೊಂಡ್ರೆ ಕುಕ್ಕರಲ್ಲಿ ಡೈರೆಕ್ಟಾಗಿ ಬೇಯಿಸೋದ್ರಿಂದ ಬೇಳೆ ಎಲ್ಲ ಉಕ್ಕಿ ಬಂದುಬಿಡುತ್ತೆ. ಕುಕ್ಕರ್ನ 3 ವಿಷಲ್ ಕೂಗಿಸಿ, ಬೇಳೆ ಎಲ್ಲ ನುಣ್ಣಗೆ ಬೆಂದಿರುತ್ತೆ. ಈಗ ತಣ್ಣಗೆ ಆರಿರೋ ಅಂಥ ಬೇಯಿಸಿರೋ ಸೊಪ್ಪನ್ನ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೋಬೇಕು, ಬಿಸಿ ಇದ್ದರೆ ಎಲ್ಲ ಹಾರಿಬಿಡುತ್ತೆ. ತುಂಬ ನೀರು ಹಾಕ್ಕೋಬಾರ್ದು, 1-2 ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ. ಸೊಪ್ಪನ್ನು ತುಂಬ ನುಣ್ಣಗೆ ಮಿಕ್ಸಿ ಮಾಡಬಾರ್ದು. ಮಿಕ್ಸಿನ ಒಂದು ಸಲ ಆನ್ ಮಾಡಿ ಆಫ್ ಮಾಡಿದ್ರೆ ಸಾಕು. ಉಳಿದಿರೋ ಸೊಪ್ಪನ್ನು ಅಷ್ಟೇ, ಅದನ್ನು ಎಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ. ಉಳಿದಿರೋ ನೀರನ್ನು ಇನ್ನೊಂದು ಪಾತ್ರೆಗೆ ಮೇಲ್ಮೇಲೆ ಬಗ್ಗಿಸ್ಕೋಬೇಕು. ಅಕಸ್ಮಾತ್ ಮಣ್ಣೇನಾದರೂ ಇದ್ದರೆ ಅಲ್ಲೇ ಉಳ್ಕೊಳ್ಳುತ್ತೆ. ಈಗ ಕುಕ್ಕರ್ ಓಪನ್ ಮಾಡಿ ಬೇಳೆನೆಲ್ಲ ಚೆನ್ನಾಗಿ ಮಸ್ಕೊಳ್ತಾ ಇದ್ದೀನಿ. ಪೂರ್ತಿ ನುಣ್ಣಗಾಗಿರೋ ಅಂಥ ಬೇಳೆಗೆ ಮಿಕ್ಸಿ ಮಾಡಿಟ್ಕೊಂಡಿರೋವಂಥ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ ಧನಿಯಾ ಪುಡಿ, ಅರಿಶಿಣ ಪುಡಿ, ಜೀರಿಗೆ, ಮೆಣಸು, ಉಪ್ಪು ಎಲ್ಲನೂ ಸೇರಿಸ್ಕೊಳ್ತಾ ಇದ್ದೀನಿ. ತೆಂಗಿನ ತುರಿನೂ ಸೇರಿಸ್ಕೊಂಡು ಸ್ಟವ್ ಹಚ್ಚಿ ಸಾರನ್ನ ಕುದಿಯೋಕ್ಕೆ ಇಡ್ತಾ ಇದ್ದೀನಿ. ನೆನೆಸಿಟ್ಕೊಂಡಿರೋ ಅಂಥ ಹುಣಸೆ ಹಣ್ಣನ್ನು ಕಿವುಚಿ ಹುಣಸೆ ಹಣ್ಣಿನ ರಸನ ಸಾರಿಗೆ ಸೇರಿಸ್ಕೋಬೇಕು. ಸಾರನ್ನು ಚೆನ್ನಾಗಿ ಕಲಸಿ ಒಂದು 5 ನಿಮಿಷ ಕುದಿಸ್ಬೇಕು. ಮಧ್ಯೆ 1-2 ಸಲ ಚೆನ್ನಾಗಿ ಬೆರೆಸ್ತಾ ಇರಿ. ಕೊನೆಯಲ್ಲಿ ಸಾಸಿವೆ ಮತ್ತು ಈರುಳ್ಳಿ ಒಗ್ಗರಣೆ ಹಾಕಿ. ಈರುಳ್ಳಿ ಸ್ವಲ್ಪ ಕೆಂಪಗಾಗಬೇಕು, ಕಪ್ಪಗಾಗೋದು ಬೇಡ. ಸಾರು ಇವಾಗ ಕುದೀತಾ ಇದ್ರೇ ಗೊತ್ತಾಗ್ತಾ ಇದೆ ಮಸ್ಸೊಪ್ಪಿನ ಸಾರು ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಮುದ್ದೆ ಜೊತೆ ತುಪ್ಪ ಉಪ್ಪಿನಕಾಯಿ ಹಾಕ್ಕೊಂಡು ಮಸ್ಸೊಪ್ಪಿನ ಸಾರು ತಿಂದರೆ ತುಂಬ ರುಚಿಯಾಗಿರುತ್ತೆ. ಅನ್ನದ ಜೊತೆಗೂ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಸಹ ಈ ಥರ ಸಾರನ್ನ ಟ್ರೈ ಮಾಡ್ತೀರಾ ಅಲ್ವಾ? ನಮಸ್ತೆ.